Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರಗಳಿಗೆ ಚುನಾವಣೆ ಅದು ಕೂಡ ಹತ್ತಿರ ಬರ್ತಾ ಇದೆ. ಪಂಚಾಯಿತಿ ಚುನಾವಣೆಗಳು ಹತ್ತಿರ ಬರ್ತಾ ಇವೆ. ಬಿಬಿಎಂಪಿ ಚುನಾವಣೆ ಹತ್ತಿರ ಬರ್ತಾ ಇದೆ. ಇದೆಲ್ಲದರ ಜೊತೆಗೆ ವಿಧಾನ ಪರಿಷತ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಡೆವಲಪ್ಮೆಂಟ್ಸ್ ಗರಿಗೆದರಿವೆ. 11 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ. ಈಗಾಗಲೇ ನನಗೆ ಬೇಕು ಟಿಕೆಟು, ನನಗೆ ಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಲಾಬಿ ಶುರುವಾಗಿದೆ. 11 MLC ಸ್ಥಾನಗಳು ಖಾಲಿ ಇವೆ. ಕಾಂಗ್ರೆಸ್ 7, ಬಿಜೆಪಿ 3 ಸ್ಥಾನಗಳಿಗೆ ಸ್ಪರ್ಧೆ ಮಾಡ್ತಾ ಇವೆ. ಜೆಡಿಎಸ್ 1 ಸ್ಥಾನಕ್ಕೆ ಸ್ಪರ್ಧೆ ಮಾಡುತ್ತೆ. 3 ಪಕ್ಷಗಳಲ್ಲಿ ಆಕಾಂಕ್ಷಿಗಳ ಹಿಂಡು ದಂಡು. ಇಳಿಗಿಳಿ ಆಡಳಿತ ಪಕ್ಷದಲ್ಲಿ ಸಹಜವಾಗಿ ಹೆಚ್ಚಿನ ಜನರಿರ್ತಾರೆ. ದೊಡ್ಡ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ. ಬಿಜೆಪಿ ನಾವು ನೋಡ್ತಾ ಇದ್ದೀವಿ. CT ರವಿ, JC ಮಾಧುಸ್ವಾಮಿ, ಪ್ರತಾಪ್ ಸಿಂಹ ಹೆಸರು ಕೇಳಿ ಬರ್ತಾ ಇದೆ. ಮಾಧುಸ್ವಾಮಿಯವರಿಗೆ ಟಿಕೆಟ್ ಕೊಡಬೇಡಿ ಅಂತ ಕೆಲವರು ಶುರು ಮಾಡಿದ್ದಾರೆ. ಇನ್ನು ಪ್ರಮೋದ್ ಮಧ್ವರಾಜ್, SA ರಾಮದಾಸ್, N ರವಿಕುಮಾರ್ ವಿಧಾನ ಪರಿಷತ್ ಸದಸ್ಯರು ಕೂಡ ಹೌದು. ರಘುನಾಥ್ ಮಲ್ಕಾಪುರೆ, ತಾರಾ ಅನುರಾಧ, ಗೋ ಮಧುಸೂದನ್ ಅವರು ಕೂಡ ಆಕಾಂಕ್ಷಿ. ಗೋ ಮಧುಸೂದನ್ ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಯಾವುದೇ ಸ್ಥಾನಮಾನ ಸಿಕ್ಕಿರಲಿಲ್ಲ. ಇನ್ನು ನಡಹಳ್ಳಿಯವರಿಗೆ, ಹರೀಶ್ ಅವರಿಗೆ, ರೀನಾ ಪ್ರಕಾಶ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಇನ್ನು ಕಾಂಗ್ರೆಸ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ, NS ಬೋಸರಾಜ್, BL ಶಂಕರ್ ಅವರ ಹೆಸರು ಕೇಳಿಬರ್ತಾ ಇದೆ. ಪುಷ್ಪಾ ಅಮರ್ನಾಥ್, ಐವಾನ್ ಡಿಸೋಜಾ, ಇನ್ನು ಗೋವಿಂದರಾಜ್ ಈಗ ಹಾಲಿ ವಿಧಾನ ಪರಿಷತ್ ಸದಸ್ಯರು, ಜೊತೆಗೆ ಮುಖ್ಯಮಂತ್ರಿಗಳ ಸಲಹೆಗಾರರು, ರಾಜಕೀಯ ಸಲಹೆಗಾರರು. ಡಾಕ್ಟರ್ ವಿಜಯಕುಮಾರ್, ವೇಣುಗೋಪಾಲ್, ಪ್ರಸನ್ನ ಕುಮಾರ್, ಸಂಪತ್ ರಾಜ್, ವಿನಯ್ ಕಾರ್ತಿಕ್, FS ಜಕ್ಕಪ್ಪನವರ ಹೆಸರು ಕೇಳಿ ಬರ್ತಾ ಇದೆ. ವಿನಯ್ ಕಾರ್ತಿಕ್ DK ಶಿವಕುಮಾರ್ ಅವರಿಗೆ ಭಾಳ ಹತ್ತಿರದ ಹುಡುಗ. SC ಬಸವರಾಜ್, ಅಘಾ ಸುಲ್ತಾನ್, ವಿಜಯ್ ಮುಳುಗುಂದ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ವಿಜಯ್ ಮುಳುಗುಂದ DK ಶಿವಕುಮಾರ್ ಅವರಿಗೆ ಭಾರಿ ಆತ್ಮೀಯರು. ಇನ್ನು ರಾಣಿ ಸತೀಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಬಹುಶಃ ತುಂಬ ವಯಸ್ಸಾದಂಥವ್ರನ್ನ ಕನ್ಸಿಡರ್ ಮಾಡಲಿಕ್ಕಿಲ್ವೇನೋ. ಇನ್ನು JDSಗೆ 1 ಸ್ಥಾನ. ಇದಕ್ಕೆ ಸಂಬಂಧಪಟ್ಟಂಗೆ HD ಕುಮಾರಸ್ವಾಮಿ ಕಸರತ್ತನ್ನು ಶುರು ಮಾಡಿದ್ದಾರೆ. ಯಾರನ್ನ ಆಯ್ಕೆ ಮಾಡಬೇಕು? ಇರೋದು 1 ಸ್ಥಾನ, 16 ಜನ ಆಕಾಂಕ್ಷಿಗಳು. ಟಿಕೆಟ್ ನೀಡಿ ಎನ್ನುವಂಥ ಒತ್ತಡ ಬೇರೆ. ಇನ್ನು 1 ರಿಂದ 2 ಮತ ಕೊರತೆ ಆಗುತ್ತೆ. ಅದನ್ನು ಕೂಡ ಸರಿದೂಗಿಸಬೇಕು. ಇಂಥ ಒಂದು ದೊಡ್ಡ ಜವಾಬ್ದಾರಿ ಈಗ ಕುಮಾರಸ್ವಾಮಿ ಅವರ ಮೇಲಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ ವಿಧಾನ ಪರಿಷತ್ ಚುನಾವಣೆ ಜೊತೆಗೇನು ಅಂತಂದರೆ ಎಲ್ಲೂ ಕೂಡ ಹಿನ್ನಡೆ ಆಗಬಾರ್ದು. ನಿನ್ನೆ ನಡೆದಂಥ ಡಿನ್ನರ್ ಮೀಟಿಂಗ್ನಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಪಷ್ಟವಾದಂಥ ಸಂದೇಶ ರವಾನೆಯಾಗಿದೆ. ಎಚ್ಚರಿಕೆಯ ಸಂದೇಶ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಜೊತೆಗೆ ಈ ದೊಡ್ಡ ತಲೆಬಿಸಿ ಆಗಿರುವಂಥದ್ದು ಆಕಾಂಕ್ಷಿಗಳು ವಿಪರೀತ ಸಂಖ್ಯೆಯಲ್ಲಿ. ಹನುಮಂತನ ಬಾಲದ ಥರ ಈ ದೊಡ್ಡ ಪಟ್ಟಿ ಇದೆ. ಸೊ ಯಾರನ್ನು ಕನ್ಸಿಡರ್ ಮಾಡ್ತಾರೆ, ಯಾವ್ಯಾವ ಆಧಾರದ ಮೇಲೆ ಕನ್ಸಿಡರ್ ಮಾಡ್ತಾರೆ, ಏನು ನಡೀತಾ ಇದೆ ಈ 3 ಪಕ್ಷಗಳಲ್ಲಿ ಪ್ರಸನ್ನ? ರಂಗನಾಥ್, ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಒಟ್ಟು 11 ವಿಧಾನ ಪರಿಷತ್ ಸದಸ್ಯರು ಆಯ್ಕೆಯಾಗುವಂಥ ಅವಕಾಶ ಇದೆ. ಈ ಒಂದು ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟಿಗಿನ ಲಾಬಿ ನಡೀತಾ ಇದೆ. ಈಗ ಇರುವಂತಹ ವಿಧಾನ ಸಭೆಯ ಶಾಸಕರ ಸಂಖ್ಯಾಬಲದ ಆಧಾರದ ಮೇಲೆ ಕಾಂಗ್ರೆಸ್ 11 ಸ್ಥಾನಗಳ ಪೈಕಿ ಸುಮಾರು 7 ಸ್ಥಾನಗಳನ್ನು ಗಳಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಸುಮಾರು 3 ಸ್ಥಾನಗಳನ್ನು ಬಿಜೆಪಿ ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು 1 ಸ್ಥಾನ ಮಾತ್ರ JDSಗೆ ಮೀಸಲು ಉಳಿಯುವಂಥ ಸಾಧ್ಯತೆ ಇದೆ. ಈ ಎಲ್ಲ ಲೆಕ್ಕಾಚಾರಗಳ ಆಧಾರದ ಮೇಲೆ ಉಳಿದಿರುವಂತಹ ಈ ಒಂದು 7, 3 ಮತ್ತು 1 ಪರಿಷತ್ ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಪ್ರತಿಯೊಂದು ದಿನವೂ ಕೂಡ ನಾಯಕರ ಬೆನ್ನು ಬಿದ್ದು ತಮಗೆ ವಿಧಾನ ಪರಿಷತ್ ಸ್ಥಾನವನ್ನು ಕೊಡಿ ಎನ್ನುವಂತಹ ದುಂಬಾಲು ಬೀಳ್ತಾ ಇದ್ದಾರೆ. ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಾಗಿರುವಂತವರು ಕೂಡ ತಮ್ಮನ್ನ ಮರು ಆಯ್ಕೆ ಮಾಡಿ ಅನ್ನುವಂತಹ ಒತ್ತಡವನ್ನ ನಾಯಕರ ಮೇಲೆ ಹಾಕ್ತಾ ಇದ್ದಾರೆ. ಜಾತಿವಾರು, ಪ್ರಾದೇಶಿಕವಾರು ವಿಧಾನ ಪರಿಷತ್ ಸ್ಥಾನವನ್ನ ನೀಡಬೇಕು ಅನ್ನುವಂತಹ ಆಗ್ರಹವೂ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಕೇವಲ ಬೆಂಗಳೂರಿಗೆ ಸೀಮಿತವಾಗಿ ಮಾತ್ರ ವಿಧಾನ ಪರಿಷತ್ ಸದಸ್ಯರನ್ನ ಆಯ್ಕೆ ಮಾಡಿದ್ರೆ ಸಾಕಾಗೋದಿಲ್ಲ. ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ನೀವು ಹೆಚ್ಚಿನ ಸ್ಥಾನಮಾನವನ್ನು ಕೊಡಬೇಕಾಗುತ್ತೆ. ಈಗ ಇರುವಂತಹ ಆಯ್ಕೆ
ಸ್ಥಾನಾರ್ಥಿಗಳ ಅವಕಾಶಗಳ ಸಾಧ್ಯತೆಯ ಆಧಾರದ ಮೇಲೆ ಕಿತ್ತೂರು ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದ ಭಾಗದ ನಾಯಕರಿಗೂ ಕೂಡ ವಿಧಾನ ಪರಿಷತ್ ಸ್ಥಾನವನ್ನ ಕೊಡಿ ಅನ್ನುವಂತಹ ಒಂದು ಆಗ್ರಹವೂ ಕೂಡ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಈ ಬಾರಿ ಇರುವಂತಹ 7 ಸ್ಥಾನಗಳ ಪೈಕಿ 3 ಮತ್ತೆ ಮರು ಆಯ್ಕೆ ಮಾಡುವಂತಹ ಸಾಧ್ಯತೆ ಇದೆ. MLC ಆಗಿರುವಂತಹ ಮತ್ತು CM ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ಕೆ ಗೋವಿಂದರಾಜು ಅವರನ್ನ ಮತ್ತೆ ಮರು ಆಯ್ಕೆ ಮಾಡುವಂತಹ ಸಾಧ್ಯತೆ, ಇದರ ಜೊತೆಗೆ ಸಚಿವರಾಗಿರುವಂತಹ NS ಬೋಸರಾಜ್ ಅವರು ಕೂಡ ಮತ್ತೆ ರಿಪೀಟ್ ಆಗುವಂತ ಸಾಧ್ಯತೆ ಇದೆ. ಇದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರನ್ನು ಕೂಡ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಜೋರಾಗಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಕಾಂಗ್ರೆಸ್ಗೆ ಉಳಿಯುವಂತದ್ದು ಮತ್ತೆ ಕೇವಲ 4 ಸ್ಥಾನಗಳು ಮಾತ್ರ. ಬಿಜೆಪಿಯಲ್ಲಿ ಇರುವಂತಹ 3 ಸ್ಥಾನಗಳಿಗೂ ಕೂಡ ಯಾರು ಟಿಕೆಟ್ ಲಭ್ಯ ಆಗಿರಲಿಲ್ಲ ಮತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು ಅಂತವರು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. JDS ನ 1 ಸ್ಥಾನಕ್ಕೆ 16 ಮಂದಿ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಇದೀಗ ದೊಡ್ಡ ಮಟ್ಟಿನ ಲಾಬಿ ಜೋರಾಗಿ ನಡೆಯುವ ರೀತಿಯಲ್ಲಿ ಕಾಣ್ತಾ ಇದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.